Good morning, friends. Welcome to the new video. This video contains the eighth session of fourth NEET, and in total, this is the 36th session of modern business law. In this video, we will discuss section 18, which says about the powers and functions of the information commissions, either Central Information Commission or State Information Commission. ಸೊ ಸೆಕ್ಷನ್ 18 ಕೆಳಗೆ ನಾವೀಗೇನೊಂದು ಎರಡು ಕಮಿಷನ್ಸ್ ನೋಡಿವಿ. ಅದು ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಆಗಿರ್ಬೋದು ಅಥವಾ ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನ್ ಆಗಿರ್ಬೋದು. ಅವು ಎರಡು ಕಮಿಷನ್ಗಳದ ಪವರ್ಸ್ ಮತ್ತು ಫಂಕ್ಷನ್ಸನ್ನು ಇಲ್ಲಿ ನೋಡ್ತೀವಿ. ಅಧಿಕಾರಗಳು ಮತ್ತು ಕರ್ತವ್ಯಗಳನ್ನು ಇಲ್ಲಿ ನಾವು ಈ ಒಂದು ಸೆಕ್ಷನ್ 18 ಕೆಳಗೆ ನಾವು ನೋಡ್ತೀವಿ. ಸೊ ಈಗಾಗಲೇ ನಾವು ಯಾವ ರೀತಿ ಫಾರ್ಮೇಷನ್ ಮಾಡಬೇಕು, ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ನ ಮತ್ತು ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನ್ನ, ಮತ್ತು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆಫ್ ದಿ ಆಫೀಸ್, ದೆನ್ ಹೌ ಟು ರಿಮೂವ್ ದ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಆ್ಯಂಡ್ ಇನ್ಫಾರ್ಮೇಷನ್ ಕಮಿಷನರ್ ಆ್ಯಂಡ್ ಸ್ಟೇಟ್ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಆ್ಯಂಡ್ ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನರ್. In this case, we will discuss the powers and functions of both the commissions under section 18. First, we will discuss the functions. The first one is subject to the provisions of this act. ಅಂದರೆ ಈ ಆಕ್ಟಿಗೆ ಸಂಬಂಧಪಟ್ಟಂತೆ it shall be the duty of the Central or State Information Commission, as the case may be, ಅದು ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಆಗಿರ್ಬೋದು ಅಥವಾ ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನ್ ಆಗಿರ್ಬೋದು, ಟು ರಿಸೀವ್ ಆ್ಯಂಡ್ ಇನ್ಕ್ವೈರ್ ಎ ಕಂಪ್ಲೇಂಟ್ ಫ್ರಮ್ ಎನಿ ಪರ್ಸನ್. ಯಾವುದೇ ವ್ಯಕ್ತಿಯಿಂದ ಒಂದು ಕಂಪ್ಲೇಂಟನ್ನು ರಿಸೀವ್ ಮಾಡಿ ಆ ಕಂಪ್ಲೇಂಟ್ ಬಗ್ಗೆ ಎನ್ಕ್ವೈರಿ ಮಾಡುವಂಥ ಒಂದು ಡ್ಯೂಟಿ ಇದೆ. ಅದು ಯಾವಾಗ ಅಂದರೆ, if a person who has been unable to submit, if a person means a citizen, if a person who has been unable to submit a request to a central or state information officer, as the case may be, either by reason, very important, ಯಾವ ಸಲುವಾಗಿ, either by reason that no such officer has been appointed under this act, or because the central or state assistant public officer, as the case may be, has refused to accept his or her application for information or appeal under this act. ಸೊ ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನ್ ಆಗಿರ್ಬೋದು ಅಥವಾ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಆಗಿರ್ಬೋದು, ಅವರು ಒಂದು ಕಂಪ್ಲೇಂಟನ್ನು ತಗೊಂಡು ಅದ್ರ ಮ್ಯಾಗೆ ಎನ್ಕ್ವೈರಿ ಮಾಡಬೇಕು. ಯಾವಾಗಪ್ಪ ಅಂದ್ರೆ, ಯಾವುದೇ ಒಬ್ಬ ವ್ಯಕ್ತಿ ಇನ್ಫಾರ್ಮೇಷನ್ ಸಲುವಾಗಿ ಒಂದು ಅರ್ಜಿಯನ್ನು ಕೊಡೋಕ್ಕಾಗಲಿಲ್ಲ. ಯಾಕಾಗಲಿಲ್ಲ ಅಂದರೆ, ಆ ಒಂದು ಸಂಸ್ಥೆಯಲ್ಲಿ ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನರ್ ಅಂತೇಳಿ ಅಪಾಯಿಂಟ್ ಆಗಿಲ್ಲ. ಅಂದರೆ ಯಾವುದೋ ಒಂದು ಆಫೀಸ್ಗೆ ಹೋಗ್ತೀರಿ, ನೀವು ಆಫೀಸ್ಗೆ ಹೋದಾಗ ಅಲ್ಲಿ ಒಂದು ಅರ್ಜಿ ಕೊಟ್ಟಾಗ ಅಲ್ಲಿ ಅವ್ರು ಹೇಳ್ತಾರೆ ನಮ್ಮಲ್ಲಿ ಅಂಥ ಆಫೀಸರ್ ಯಾರೂ ಇಲ್ಲರಿ ಅಂತ ಹೇಳಿದಾಗ ನೀವು ಡೈರೆಕ್ಟ್ಲಿ ಎಲ್ಲಿ ಬರೀಬೇಕು ಅಂದರೆ ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನ್ ಬರಿಬೋದು ಅಥವಾ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಇರ್ಬೋದು. ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನ್ಗೆ ಯಾವಾಗ ಬರೀತೀರಿ ಅಥವಾ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ಗೆ ಯಾವಾಗ ಬರ್ತೀರಿ, ಸಪೋಸ್ ನೀವು ಸೆಂಟ್ರಲ್ ಗೌರ್ಮೆಂಟ್ದ ಆಫೀಸ್ದಾಗ ಹೋಗಿ ಆ ಒಂದು ಅರ್ಜಿಯನ್ನು ಕೊಟ್ಟಾಗ ಅಲ್ಲಿ ಅದನ್ನು ತಗೋರಕ್ಕೆ ಯಾರೂ ಇಲ್ಲ ಅಂತಂದ್ರೆ ಅದನ್ನು ನೀವೇನು ಮಾಡ್ತೀರಿ, ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಕಳಿಸ್ತೀರಿ. ಅಥವಾ ಸ್ಟೇಟ್ ಆಫೀಸ್ ಅಂದರೆ ಸ್ಟೇಟ್ ಗೌರ್ಮೆಂಟ್ ಆಫೀಸ್ದಾಗ ಹೋಗಿ ಅಲ್ಲಿ ಒಂದು ಇನ್ಫಾರ್ಮೇಷನ್ ಸಲುವಾಗಿ ಅರ್ಜಿ ಕೊಟ್ಟಾಗ ಅಲ್ಲೂ ಕೂಡ ನಿಮ್ಮ ಅರ್ಜಿಯನ್ನು ತೆಗೆದುಕೊಳ್ಳಲು ಯಾರೂ ಇರಲಿಲ್ಲ ಅಂತಂದ್ರೆ, ಅಂಥ ಒಬ್ಬ ಆಫೀಸರ್ ಅಲ್ಲಿ ಇರಲಿಲ್ಲ ಅಂತಂದರೆ ಅದನ್ನು ನೀವು ನೇರವಾಗಿ ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನ್ಗೆ ನೀವು ಬರಿಬೋದು. ಆವಾಗ ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನದವರು ಆ ಕಂಪ್ಲೇಂಟನ್ನು ರಿಸೀವ್ ಮಾಡಿ ಅದನ್ನು ಎನ್ಕ್ವೈರಿ ಮಾಡ್ಬೋದು. ಅಥವಾ ಬಿಕಾಸ್ ದ ಸೆಂಟ್ರಲ್ ಆರ್ ಸ್ಟೇಟ್ ಅಸಿಸ್ಟೆಂಟ್ ಪಬ್ಲಿಕ್ ಇನ್ಫಾರ್ಮೇಷನ್ಸ್ ಆರ್ ಆಫೀಸರ್ಸ್, ಇಲ್ಲಿ ಸ್ಟೇಟ್ ಗೌರ್ಮೆಂಟ್ದ ಆಫೀಸ್ದಾಗ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಆಫೀಸದೊಳಗೆ ಒಬ್ಬ ಇನ್ಫಾರ್ಮೇಷನ್ ಆಫೀಸರ್ ಅಂತೇಳಿ ಇಲ್ಲಿ ಅಪಾಯಿಂಟ್ ಮಾಡಿರ್ತಾರೆ, ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್ ಅಂತೇಳಿ. ಅವ್ರ ಕೆಳಗೆ
ಅಸಿಸ್ಟೆಂಟ್ ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್ಸ್ ಅಂತೇಳಿ ಅಪಾಯಿಂಟ್ ಮಾಡಿರ್ತಾರೆ. ಸೊ ಇಲ್ಲಿ ಸ್ಟೇಟ್ ಇನ್ಫಾರ್ಮೇಷನ್ ಆಫೀಸರ್ ಇಲ್ಲದ ವೇಳೆಯಲ್ಲಿ ಅಲ್ಲಿ ಅಸಿಸ್ಟೆಂಟ್ ಇನ್ಫಾರ್ಮೇಷನ್ ಆಫೀಸರ್ ಏನಿರ್ತಾರಲ್ಲ ಅವ್ರು ಅದನ್ನು ಪಡ್ಕೋಬೇಕಾಗತ್ತೆ ಅಥವಾ ಆ ಅರ್ಜಿನ ತೊಗೋಬೇಕಾಗತ್ತೆ. ಸಪೋಸ್ ಅವ್ರು ಅದನ್ನು ರೆಫ್ಯೂಸ್ ಮಾಡಿರಂದ್ರೆ ಫಸ್ಟ್ ಕಾರಣ ಏನ್ರಿ, ಅಲ್ಲಿ ಅಂಥ ವ್ಯಕ್ತಿಯನ್ನು ಅಪಾಯಿಂಟೇ ಮಾಡಲಿಲ್ಲ ಅಂದರೆ ಒಂದು ಕಾರಣ. ಎರಡನೇ ಕಾರಣ, ಅಲ್ಲಿ ಅಪಾಯಿಂಟ್ ಆಗ್ಯಾರ ಅಸಿಸ್ಟೆಂಟ್ ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್ ಅಂತೇಳಿ ಅವರು ಇಫ್ ಹಿ ಹ್ಯಾಸ್ ರೆಫ್ಯೂಸ್ ಟು ಅಕ್ಸೆಪ್ಟ್ ಹೀಸ್ ಆರ್ ಅವರ್ ಅಪ್ಲಿಕೇಶನ್ ಫಾರ್ ದಿ ಇನ್ಫಾರ್ಮೇಷನ್ ಆರ್ ಅಪೀಲ್ ಅಂಡರ್ ದಿಸ್ ಆ್ಯಕ್ಟ್. ಸೊ ಈ ರೀತಿ ಆದಾಗ ಇದರ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಆಗಿರ್ಬೋದು ಅಥವಾ ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನ್ ಆಗಿರ್ಬೋದು, ಅವ್ರಿಗೆ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಿ ಅಂದರೆ, ನಾ ಅರ್ಜಿ ಕೊಡೋಕೆ ಹೋಗಿದ್ದೆ, ಅಲ್ಲಿರ್ತಕ್ಕಂಥ ಅಸಿಸ್ಟೆಂಟ್ ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್ ನಂದು ಅರ್ಜಿಯನ್ನು ತೊಗೊಲಿಲ್ಲ ಅಂತ ನೀವು ಒಂದು ಕಂಪ್ಲೇಂಟ್ ಮಾಡಿದ್ರಿ ಅಂದರೆ ಆ ಕಂಪ್ಲೇಂಟನ್ನು ಅವ್ರು ಏನು ಮಾಡ್ತಾರೆ, ಎನ್ಕ್ವೈರಿ ಮಾಡ್ತಾರೆ. ಯಾರು? ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನರ್ ಆರ್ ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನ್. ಎರಡನೇದು ಯಾವಪ್ಪ ಅಂದ್ರೆ, ಇಫ್ ಎ ಪರ್ಸನ್ ಹೂ ಹ್ಯಾಸ್ ಬೀನ್ ರೆಫ್ಯೂಸ್ಡ್ access to any information requested under this act. ಆ ಆಫೀಸದಾಗ ಇನ್ಫಾರ್ಮೇಷನ್ ಕಮಿಷನರ್ ಆಫೀಸರ್ ಅದನ್ನು, ಬಟ್ ನೀವು ಅಲ್ಲಿ ಅರ್ಜಿ ಕೊಡಕ್ಕೆ ಹೋಗ್ತೀರಿ, ಅರ್ಜಿ ಅವ್ನು ತೊಗೊಲಿಲ್ಲ ಅಂತಂದ್ರೆ, ಇಫ್ ಹಿ ಹ್ಯಾಸ್ ಬೀನ್ ರೆಫ್ಯೂಸ್ಡ್ ಟು ಅಕ್ಸೆಪ್ಟ್ ದ ಅಪ್ಲಿಕೇಶನ್, ಅವಾಗ ನಿಮ್ಮ ಅರ್ಜಿ ತೊಗೊಲಿ ಅಂದ್ರೆ ನೀವೇನು ಮಾಡ್ತೀರಿ, ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನ್ಗೆ ಬರ್ತೀರಿ. ನಾನು ಈ ರೀತಿ ಇಂಥ ಒಂದು ಆಫೀಸ್ನಲ್ಲಿ ಇಂಥ ಟೈಮ್ದಲ್ಲಿ ನಾನು ಅರ್ಜಿ ಕೊಡಲಿಕ್ಕೆ ಹೋಗಿದ್ದೆ, ಆದರೆ ಅವ್ರು ಅರ್ಜಿ ತೊಗೊಂಡಿಲ್ಲ, ಹಿ ಹ್ಯಾಸ್ ಬೀನ್ ರೆಫ್ಯೂಸ್ಡ್ ಟು ಅಕ್ಸೆಪ್ಟ್ ದ ಅಪ್ಲಿಕೇಶನ್ ಅಂತ ನೀವು ಒಂದು ಅರ್ಜಿ ಹಾಕಿದ್ರಿ ಅಂದರೆ ಆ ಕಂಪ್ಲೇಂಟನ್ನು ಅವ್ರು ರಿಸೀವ್ ಮಾಡಿ ಅದನ್ನು ಎನ್ಕ್ವೈರಿ ಮಾಡ್ತಾರೆ. ಆಮೇಲೆ ಥರ್ಡ್ ಸರ್ಕಮ್ಟೆನ್ಸ್ ಯಾವುದಪ್ಪ ಅಂದ್ರೆ, ಹೂ ಹ್ಯಾಸ್ ನಾಟ್ ಬೀನ್ ಗಿವನ್ ಎ ರೆಸ್ಪಾನ್ಸ್ ಟು ಎ ರಿಕ್ವೆಸ್ಟ್ ಫಾರ್ ಇನ್ಫಾರ್ಮೇಷನ್, access to information within a time limit specified under this act. ಅಗೇನ್ ನಾವು ನೋಡಿದ್ದೀವಿ, ಅಲ್ಲಿ ಯಾವುದೇ ಒಂದು ಇನ್ಫಾರ್ಮೇಷನ್ ಆಫೀಸರ್ ಇರ್ಬೋದು, ಅವನೇನು ಮಾಡ್ಬೋದಪ್ಪ ಅಂದ್ರೆ ವಿದಿನ್ 30 ಡೇಸ್ದೊಳಗೆ ನಿಮ್ಗೆ ಇನ್ಫಾರ್ಮೇಷನ್ ಕೊಡಬೇಕು. ಕೆಲವೊಂದು ಕೇಸ್ದೊಳಗೆ ಕ್ವಿಕ್ ಎಷ್ಟು ಸಾಧ್ಯತೆಯೋ ಅಷ್ಟು ಬೇಗ ಅವರಿಗೆ ನಿಮ್ಗೆ ಅಲ್ಲಿ ನೀವು ಕೇಳಿದಂಥ ಇನ್ಫಾರ್ಮೇಷನ್ ಕೊಡಬೇಕಾಗ್ತದೆ. ಸಪೋಸ್ ಈ ಟೈಮ್ ಸ್ಪೆಸಿಫೈಡ್ ಟೈಮ್ ಏನಿದಲ್ಲ ಆ ಟೈಮ್ದೊಳಗೆ ಅದು ಯಾವುದೋ ರೆಸ್ಪಾನ್ಸ್ ಮಾಡಲಿಲ್ಲ ಅಂತಂದ್ರೆ, ಆ್ಯಕ್ಚುಲಿ ನೀವು ಏನು ಇನ್ಫಾರ್ಮೇಷನ್ ಕೇಳಿದ್ರಿ ಆ ಇನ್ಫಾರ್ಮೇಷನ್ ಕೊಡೋ ಟೈಮ್ದಾಗ ಅಥವಾ ಕೊಡೋತಕ್ಕಂಥ ಏನು ಸ್ಪೆಸಿಫೈಡ್ ಪೀರಿಯಡ್ ಅದಲ್ಲ ಆ ಪೀರಿಯಡ್ದಾಗ ಅವ್ರು ಅದು ಕೊಡಲಿಲ್ಲ ಅಂತಂದ್ರೆ, ಹಾಗೆ ನೀವೇನು ಮಾಡ್ಬೋದು, ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನ್ಗೆ ಅಥವಾ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ಗೆ ಒಂದು ಕಂಪ್ಲೇಂಟ್ ಕೊಡ್ಬೋದು. ಆ ಕಂಪ್ಲೇಂಟ್ನ ಅವ್ರು ರಿಸೀವ್ ಮಾಡಿ ಅದ್ರ ಮ್ಯಾಗ ಎನ್ಕ್ವೈರಿ ಮಾಡ್ತಾರೆ. ಇಟ್ ಈಸ್ ದ ಡ್ಯೂಟಿ ಆಫ್ ದಿ ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನ್ ಆರ್ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್. ಆಮೇಲೆ ನಾಲ್ಕನೇದು ಯಾವುದಪ್ಪ ಅಂದ್ರೆ, ಹೂ ಹ್ಯಾಸ್ ಬೀನ್ ರಿಕ್ವೈರ್ಡ್ ಟು ಪೇ ಎನ್ ಅಮೌಂಟ್ ಆಫ್ ಫೀ ವಿಚ್ ಹಿ ಆರ್ ಶಿ ಕನ್ಸಿಡರ್ ಅನ್ರೀಸನೇಬಲ್. ನೀವು ಇನ್ಫಾರ್ಮೇಷನ್ ತೋರೋಕ್ಕೆ ಒಂದು ಆಫೀಸ್ಗೆ ಹೋಗಿರಿ, ಆಫೀಸ್ಗೆ ಹೋದ ನಂತರ ಅಲ್ಲಿರ್ತಕ್ಕಂಥ ಇನ್ಫಾರ್ಮೇಷನ್ ಆಫೀಸರ್, ಆ ಆಫೀಸ್ದಾಗ ಇರ್ತಕ್ಕಂಥ ಅದೇನು ನಾವು ಪಬ್ಲಿಕ್ ಅಥಾರಿಟಿ ಅಂತ ಹೇಳ್ತೇವಲ್ಲ, ಅಲ್ಲಿರ್ತಕ್ಕಂಥ ಆ ವ್ಯಕ್ತಿ ಅಥವಾ ಆಫೀಸರ್ ಏನು ಮಾಡ್ತಾನೆ, ನಿಮ್ಮ ಅರ್ಜಿನ ತೊಗೋತಾನೆ, ಬಟ್ ನಿಮ್ಗೆ ಯಾವುದೋ ಒಂದು ಫೀ ಹೇಳ್ತಾನೆ, ಇಷ್ಟು ಫೀ ತುಂಬಬೇಕಾಗ್ತದೆ ಅಂತ ಹೇಳ್ತಾನೆ. ಆ ಫೀ ನಿಮಗೆ ಏನಿಸ್ತದೆ, ಇದು ಭಾಳ ಹೆಚ್ಚಿಗೆದ ಫೀ ಅಂತ ನಿಮ್ಗೆ ಅನಿಸ್ತದೆ. ಆವಾಗ ನೀವೇನು ಮಾಡ್ಬೋದು, ಒಂದು ಕಂಪ್ಲೇಂಟ್ ಬರಿಬೋದು ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನ್ಗೆ ಮತ್ತು ಅಥವಾ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ಗೆ, ಡಿಪೆಂಡ್ಸ್ ಅಪಾನ್ ದಿ ನೇಚರ್ ಆಫ್ ದಿ ಆಫೀಸ್. ಅಂದರೆ ಸೆಂಟ್ರಲ್ ಗೌರ್ಮೆಂಟ್ದ ಆಫೀಸ್ ಇತ್ತು, ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ಗೆ ಬರೀಬೇಕು. ಸ್ಟೇಟ್ ಗೌರ್ಮೆಂಟ್ದ ಆಫೀಸ್ ಇತ್ತು ಅಂದರೆ ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನ್ಗೆ ಬರೀಬೇಕು. ಯಾವಾಗ ರೀ, ಅಲ್ಲಿ ಏನು ರಿಕ್ವೈರ್ಡ್ ಫೀ ಐತೋ ಅದನ್ನು ಬಿಟ್ಟು ಬೇರೆ ಫೀ ಕೇಳ್ತಾ ಇದ್ದಂದರೆ, ಹೆಚ್ಚಿಗೆ ಫೀ ಕೇಳ್ತಾ ಇರೋದ್ರಲ್ಲಿ ಅವಾಗ ನೀವು ಅರ್ಜಿ ಅಲ್ಲಿ ಒಂದು ಕಂಪ್ಲೇಂಟನ್ನು ಕೊಡ್ಬೋದು. ದೆನ್ ಇನ್ನೊಂದು ಯಾವುದಪ್ಪ ಅಂದ್ರೆ, ಹೂ ಬಿಲೀವ್ಸ್ ದಟ್ ಹಿ ಆರ್ ಶಿ ಹ್ಯಾಸ್ ಬೀನ್ ಗಿವನ್ ಇನ್ಕಂಪ್ಲೇಂಟ್, ಮಿಸ್ಲೀಡಿಂಗ್ ಆರ್ ಫಾಲ್ಸ್ ಇನ್ಫಾರ್ಮೇಷನ್ ಅಂಡರ್ ದಿಸ್ ಆ್ಯಕ್ಟ್. ಸೊ ಯಾವುದೇ ಒಬ್ಬ ವ್ಯಕ್ತಿಗೆ ಇನ್ಫಾರ್ಮೇಷನ್ ತೊಗೋಬೇಕಾದ್ರೆ ಇನ್ಫಾರ್ಮೇಷನ್ನ ಮಿಸ್ಲೀಡಿಂಗ್ ಆದಂಥ ಇನ್ಫಾರ್ಮೇಷನ್ ಕೊಡೋದು, ನಿಮ್ಮದು ಹಾದಿ ತಪ್ಪಿಸುವಂಥ ಇನ್ಫಾರ್ಮೇಷನ್ ಕೊಡೋದು, ಅಥವಾ ಇನ್ಕಂಪ್ಲೇಂಟ್ ಇನ್ಫಾರ್ಮೇಷನ್ ಕೊಟ್ಟಿದ್ರು ಅಂದ್ರೆ, ಅಥವಾ ಫಾಲ್ಸ್ ತಪ್ಪಾದಂಥ ಇನ್ಫಾರ್ಮೇಷನ್ ಕೊಟ್ಟಿದ್ರು ಅಂದ್ರೆ, ಆವಾಗೂ ಕೂಡ ನೀವು ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನ್ಗೆ ಮತ್ತು ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ಗೆ ಅರ್ಜಿ ಮಾಡ್ಬೋದು ಅಥವಾ ಕಂಪ್ಲೇಂಟ್ ಮಾಡ್ಬೋದು. ಸೊ ನಿಮ್ಮ ಕಂಪ್ಲೇಂಟ್ ಅಲ್ಲಿ ಹೋಯ್ತಂದ್ರೆ ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನದವರಾಗಲಿ ಅಥವಾ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನದವರಲ್ಲಿ ನಿಮ್ಮ ಕಂಪ್ಲೇಂಟನ್ನು ತೊಗೊಂಡು ಅದ್ರ ಮ್ಯಾಗ ಎನ್ಕ್ವೈರಿ ಮಾಡುವಂಥ ಒಂದು ಡ್ಯೂಟಿ ಇದಿರ್ತದೆ. ಕ್ಲಿಯರ್? ದೆನ್ ನೆಕ್ಸ್ಟ್ ಒನ್ ಈಸ್, in respect of any other matter relating to requesting or obtaining access to record under this act.
ಸೊ ಇನ್ಫಾರ್ಮೇಷನ್ ಸಲುವಾಗಿನ ನಿಮ್ಗೆ ಸರಿಯಾದ ಅಲ್ಲಿ ಮಾಹಿತಿ ಕೊಡಲಿಲ್ಲ, ಸರಿಯಾಗಿ ನಿಮ್ಗೆ ಅಲ್ಲಿ ಟ್ರೀಟ್ಮೆಂಟ್ ಮಾಡಲಿಲ್ಲ, ಸೊ ಸರಿಯಾದಂಥ ಒಂದು ಹಾದಿ ತೋರಿಸಲಿಲ್ಲ ಅಂದ್ರೆ ಇವೆಲ್ಲದಕ್ಕೂ ನೀವೇನು ಮಾಡಬೇಕು ಅಂದರೆ ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನ್ಗೆ ಅಥವಾ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ಗೆ ನೀವು ಒಂದು ಕಂಪ್ಲೇಂಟ್ ಮಾಡ್ಬೋದು. ಆ ಕಂಪ್ಲೇಂಟನ್ನು ತೊಗೊಂಡು ಅದ್ರ ಮ್ಯಾಗ ಅವರು ಎನ್ಕ್ವೈರಿ ಮಾಡ್ತಾರೆ. ಸೊ ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನ್ ಆಗಲಿ ಅಥವಾ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಆಗಲಿ ಅವ್ರದ್ದು ಕೆಲಸ ಏನಪ್ಪ ಅಂದರೆ ಟು ರಿಸೀವ್ ದ ಕಂಪ್ಲೇಂಟ್ ಫ್ರಮ್ ದಿ ಪಬ್ಲಿಕ್ ಆ್ಯಂಡ್ ಎನ್ಕ್ವೈರಿ ಆನ್ ದಟ್ ಕಂಪ್ಲೇಂಟ್. ನಿಮ್ಮ ಕಡೆಯಿಂದ ಕಂಪ್ಲೇಂಟ್ ತೊಗೊಂಡು ಮತ್ತು ಆ ಕಂಪ್ಲೇಂಟ್ ಮ್ಯಾಗ ಎನ್ಕ್ವೈರಿ ಮಾಡ್ತಾರೆ, ಯಾಕೆ ಆ ವ್ಯಕ್ತಿ ಸರಿಯಾದ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಸೊ ಇದನ್ನೆಲ್ಲ ಅವರು ಡೀಟೇಲ್ ಆಗಿ ಏನು ಮಾಡ್ತಾರಪ್ಪ ಅಂದರೆ ಎನ್ಕ್ವೈರಿ ಮಾಡ್ತಾರೆ. ಸೊ ದೀಸ್ ಆರ್ ದಿ ಡ್ಯೂಟೀಸ್ ಆಫ್ ದಿ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಆರ್ ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನ್. ಇನ್ನು ಪವರ್ಸ್ ನೋಡೋಣ್ರಿ. ಪವರ್ಸ್ ಏನಪ್ಪ ಅಂತಂದ್ರೆ ದ ಸೆಂಟ್ರಲ್ ಆರ್ ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನ್, ಇದಕ್ಕೆ ಪೂರ್ವ ಇನ್ನೊಂದು ಹೇಳ್ತೀನಿ ಏನಪ್ಪ ಅಂದ್ರೆ, ಈಗ ನಾವು ಒಬ್ಬ ಸಿಟಿಜನ್ ಆಗಿ ಒಬ್ಬ ನಾಗರಿಕರಾಗಿ ನಾವು ಇನ್ಫಾರ್ಮೇಷನ್ ತೊಗೊಳಕ್ಕೆ ಹೋಗ್ತೀವಿ, ಅಥವಾ ನಮ್ಮ ಹಾದಿ ತಪ್ಪಿಸ್ತಾರೆ, ಅಥವಾ ನಮ್ಗೆ ಸರಿಯಾದ ಇನ್ಫಾರ್ಮೇಷನ್ ಕೊಡೋದಿಲ್ಲ, ಅಥವಾ ನಮಗೆ ಹೆಚ್ಚು ಫೀ ಹೇಳ್ತಾರೆ. ಈ ರೀತಿ ಇದ್ದಾಗ ನಾವೇನು ಮಾಡ್ತೀವಿ, ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನ್ಗೆ ಅಥವಾ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ಗೆ ನಾವು ಏನು ಮಾಡ್ತೀವಿ, ಒಂದು ಕಂಪ್ಲೇಂಟ್ ಕೊಡ್ತೀವಿ. ಆ ಕಂಪ್ಲೇಂಟ್ ಮ್ಯಾಗ ಅವ್ರು ಎನ್ಕ್ವೈರಿ ಮಾಡ್ತಾರೆ. ಇಟ್ ಈಸ್ ದ ಡ್ಯೂಟಿ ಆಫ್ ದಿ ಸ್ಟೇಟ್ ಆರ್ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್. ಇದ್ರ ಹೊರತಾಗಿ ಯಾವುದೇ ಕಂಪ್ಲೇಂಟ್ ಬರಲಿಲ್ಲ ಅಂತಂದ್ರೂ ಸಹಿತ ಇನ್ನೊಂದು ಅಧಿಕಾರ ಏನದ, ಇನ್ನೊಂದು ಡ್ಯೂಟಿ ಏನದ ಅಂದರೆ, ಅವರು ಯಾವುದೇ ಒಂದು ಆಫೀಸ್ ಮೇಲೆ ಅಥವಾ ಯಾವುದೇ ಒಂದು ಪಬ್ಲಿಕ್ ಅಥಾರಿಟಿ ಅಂತ ನಾವು ಹೇಳ್ತೀವಿ ಅದರ ಮೇಲೆ ಅವರು ಸ್ವಹಿತದಿಂದನೂ ಕ್ರಮ ತಗೋಬೋದು. ಒಬ್ಬ ವ್ಯಕ್ತಿ ಸರಿಯಾಗಿ ಕೆಲಸ ಮಾಡೋದಿಲ್ಲ ಅಂದ್ರೆ ಬಿ ಸಹಿತ ಇವನ್ ದೋ ದೇರ್ ಇಸ್ ನೋ ಕಂಪ್ಲೇಂಟ್ ಫ್ರಮ್ ದಿ ಪಬ್ಲಿಕ್ಕಿಂದ ಕಂಪ್ಲೇಂಟ್ ಇಲ್ಲ, ಆದ್ರೆ ಸಹಿತ ಅವ್ರಿಗೆ ಅನಿಸಿತ್ತು ಅಂದರೆ ಹಾಗೇನು ಅವ್ರು ಏನು ಮಾಡ್ಬೋದಪ್ಪ ಅಂದರೆ ಆ ಒಂದು ಪಬ್ಲಿಕ್ ಅಥಾರಿಟಿ ಮ್ಯಾಗ ಅವರು ಏನು ಮಾಡ್ಬೋದು, ಒಂದು ಎನ್ಕ್ವೈರಿಯನ್ನು ಮಾಡ್ಬೋದು. Then next we will move to the powers of the Central Information Commission or State Information Commission. ಇನ್ನು ಅಧಿಕಾರಿಗಳು ಯಾವುದವು ಅವ್ರಿಗೆ ಅನ್ನೋದನ್ನು ನೋಡೋಣ್ರಿ. ದ ಸೆಂಟ್ರಲ್ ಆರ್ ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನ್ ಆಸ್ ದ ಕೇಸ್ ಮೇ ಬಿ ಶಾಲ್ ಎನ್ಕ್ವೈರಿಂಗ್ ಇನ್ ಟು ಎ ಮ್ಯಾಟರ್ ಅಂಡರ್ ದಿಸ್ ಸೆಕ್ಷನ್. ಅಂಡರ್ ಸೆಕ್ಷನ್ದೊಳಗೆ ಅಂಡರ್ ಸೆಕ್ಷನ್ 18 subsection 3ದೊಳಗೆ the State Information Commission or the Central Information Commission, as the case may be, shall have the right to inquire into the matter, have the same power as are vested in the civil court while trying a suit under the Code of Civil Procedure Act 1908. ಅಂದ್ರೆ ಒಂದು ಸಿವಿಲ್ ದಾವಾದೊಳಗೆ ಇರ್ತಕ್ಕಂಥ ಪವರ್ಸ್, ಒಂದು ಸಿವಿಲ್ ಜಡ್ಜಿಗೆ ಏನು ಪವರ್ಸ್ ಅದಾವ, ಎನ್ಕ್ವೈರಿ ಮಾಡೋವಂಥ ಪವರ್ಸ್ ಅದಾವ, ಅವೆಲ್ಲ ಪವರ್ಸ್ ಯಾರಿದಾವಪ್ಪ ಅಂದ್ರೆ ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನ್ಗೆ ಮತ್ತು ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ಗೆ ಇದಾವ. CPC ಅಂತ ಹೇಳ್ತೀವಿ ನಾವು, ಸಿವಿಲ್ ಪ್ರೊಸೀಜರ್ ಕೋಡ್ ಅಂತ ಹೇಳ್ತೀವಿ, ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ 1908. ಈ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ಏನು ಹೇಳ್ತದೆ ಅಂದರೆ, ಅಲ್ಲಿ ಆ ಒಂದು ಕಾಯ್ದೆದೊಳಗೆ ಸಿವಿಲ್ ಜಡ್ಜ್ಗೆ ಏನೇನು ರೈಟ್ಸ್ ಇದಾವು, ಅವ್ರು ಯಾವ ರೀತಿ ಎನ್ಕ್ವೈರಿ ಮಾಡ್ಬೋದು ಒಂದು ಕೇಸನ್ನು ಅನ್ನೋದನ್ನು CPCದೊಳಗಿದಾವೆ, ಸಿವಿಲ್ ಪ್ರೊಸೀಜರ್ ಕೋಡ್ ಅಂತೇಳಿ, ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ಅಂತೇಳಿ. ಸೊ ಅಲ್ಲಿರ್ತಕ್ಕಂಥ ಎಲ್ಲ ಪ್ರಾವಿಷನ್ಸು, ಅಲ್ಲಿರ್ತಕ್ಕಂಥ ಎಲ್ಲ ಪವರ್ಸು ಒಂದು ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನ್ಗಿದೆ ಅಥವಾ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ಗಿದೆ. ಅಂದರೆ ದೇ ಆರ್ ಟ್ರೀಟೆಡ್ ಆಸ್ ಅ ಜಡ್ಜ್, ದೇ ಆರ್ ಈಕ್ವಲೆಂಟ್ ಟು ಸಿವಿಲ್ ಕೋರ್ಟ್ ಜಡ್ಜಸ್. ಸಿವಿಲ್ ಕೋರ್ಟ್ ಜಡ್ಜಸ್ಗೆ ಏನೊಂದು ಪವರ್ಸ್ ಇದಾವೆ, ಅವೆಲ್ಲ ಪವರ್ಸ್ ಯಾರಿಗಿದಾವಪ್ಪ ಅಂದ್ರೆ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ಗೆ ಮತ್ತು ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನ್ಗೆ ಇದಾವೆ. ಇನ್ ದಿ ಫಾಲೋಯಿಂಗ್ ಮ್ಯಾಟರ್ಸ್ ನೇಮ್ಲಿ, ಯಾವ್ಯಾವ ಇದ್ರೊಳಗೆ ಮ್ಯಾಟರ್ಸ್ದೊಳಗೆ ಅವ್ರಿಗೆ ಸಿವಿಲ್ ಜಡ್ಜಿಗೆ ಇರತಕ್ಕಂಥ ಪವರ್ಸ್ ಇದಾವೆ ಅನ್ನೋದನ್ನು ನೋಡೋಣ್ರಿ. ಫಸ್ಟ್ ಒನ್ ಈಸ್ ಸಮನಿಂಗ್ and enforcing the attendance of persons and compel them to give oral or written evidence on oath
and to produce the documents or things. ಈಗ ನೀವು ಯಾವುದೋ ಒಂದು ಆಫೀಸ್ದ ಇನ್ಫಾರ್ಮೇಷನ್ ಕಮಿಷನರ್ ಇದ್ದೀರಿ, ಇನ್ಫಾರ್ಮೇಷನ್ ಆಫೀಸರ್ ಇದ್ದೀರಿ, ನಿಮ್ಮ ಮ್ಯಾಗ ಒಂದು ಕಂಪ್ಲೇಂಟ್ ಹೋಗಿತ್ತು ಅಂದ್ರೆ ಆವಾಗ ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನರ್ ಆಗಿರ್ಬೋದು ಅಥವಾ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಆಗಿರ್ಬೋದು, ನಿಮ್ಮನ್ನಲ್ಲಿ ವೈಯಕ್ತಿಕ ಹಾಜರಿಯಾಗಿ ನಿಮ್ಮನ್ನು ಕರಿಬೋದು, ನಿಮ್ಮ ಮ್ಯಾಗ ಸಮನ್ಸ್ ಕೊಡ್ಬೋದು, ಮತ್ತು ನೀವು ಅಲ್ಲಿ ಬಂದು ಓರಲಿ ಅಥವಾ ರಿಟರ್ನ್ ಎವಿಡೆನ್ಸ್ ಹೇಳಬೇಕು ಅಂತೇಳಿ ನಿಮ್ಮ ಮ್ಯಾಗ ಎನ್ಫೋರ್ಸ್ ಮಾಡ್ಬೋದು ಆನ್ ದಿ ಓತ್. ಈಗ ನಾವು ಕೋರ್ಟ್ದಾಗ ಸಾಕ್ಷಿಯಾಗಿ ಹೋಗ್ತೇವಲ್ಲ, ಸಾಕ್ಷಿಯಾಗಿ ಹೋದ ತಕ್ಷಣ ಅಲ್ಲಿ ಏನು ಕೊಡ್ತಾರೆ, ನಮಗೆ ಒಂದು ಭಗವದ್ಗೀತೆ ಕೊಡ್ತಾರೆ, ಅದ್ರ ಮ್ಯಾಗ ನಾವು ಪ್ರಮಾಣ ಮಾಡಬೇಕು. ಆ ಪ್ರಮಾಣಕ್ಕೆ ನಾವು ಎಂತೇವೆ ಅಂದ್ರೆ ಓತ್ ಅಂತ ಹೇಳ್ತೀವಿ. ಈ ಓತ್ ತಗೊಂಡ ನೀವು ಕೂಡ ಅಲ್ಲಿ ಸಾಕ್ಷಿಯನ್ನು ಹೇಳಬೇಕಾಗ್ತದೆ, ಯಾವಾಗ ನಿಮ್ಮ ವಿರುದ್ಧ ಕಂಪ್ಲೇಂಟ್ ಹೋಗಿತ್ತು ಅಂದ್ರೆ. ಇಸ್ ಇಟ್ ರೈಟ್? ದೆನ್ ಎರಡನೇದು ರಿಕ್ವೈರಿಂಗ್ ಆ್ಯಂಡ್ ಡಿಸ್ಕವರಿಂಗ್ ದ ಇನ್ಸ್ಪೆಕ್ಷನ್ ಆಫ್ ಡಾಕ್ಯುಮೆಂಟ್ಸ್. ಸೊ ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನ್ಗೆ ಮತ್ತು ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ಗೆ ಇನ್ನೊಂದು ಪವರ್ ಏನದಪ್ಪ ಅಂದ್ರೆ, ದೇ ಹ್ಯಾವ್ ಟು ಡಿಸ್ಕವರ್ ಆ್ಯಂಡ್ ಇನ್ಸ್ಪೆಕ್ಷನ್ ಆಫ್ ದಿ ಡಾಕ್ಯುಮೆಂಟ್ಸ್. ಅವ್ರು ಅದಕ್ಕೆ ಸಮನ್ಸನ್ನು ಕೊಡ್ಬೋದು, ಇಂಥ ಒಂದು ಡಾಕ್ಯುಮೆಂಟ್ ಎಲ್ಲಿತ್ತು ಅಂತಂದು ಮುಟ್ಟಿಸ್ಬೇಕು. ಸೊ ಒಂದು ಸಿವಿಲ್ ಕೋರ್ಟಿಗೆ ಇರ್ತಕ್ಕಂಥ ಎಲ್ಲ ಪವರ್ಸು ಅಲ್ಲಿ ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನ್ಗೆ ಇದಾವೆ, ಅದ್ರ ಜೊತೆಗೆ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ಗೆ ಇದಾವೆ. ದೆನ್ ಥರ್ಡ್ ಒನ್ ಈಸ್ ರಿಸೀವಿಂಗ್ ಎವಿಡೆನ್ಸ್ ಆನ್ ಅಫಿಡವಿಟ್. ಒಂದು ಪ್ರತಿಜ್ಞೆ ಮೂಲಕ ನೀವು ಅಲ್ಲಿ ಏನು ಕೊಡಬೇಕಾಗತ್ತೆ, ಎವಿಡೆನ್ಸ್ ಕೊಡಬೇಕಾಗತ್ತೆ. ಅಫಿಡವಿಟ್ ಅಂದ್ರೆ ಏನು ರೀ, ಅದು ಒಂದು ಪ್ರತಿಜ್ಞಾಧಾರಕ ಇದು ಇದಿರ್ತದೆ, ಆ ಪ್ರಕಾರ ನೀವೇನು ಕೊಡಬೇಕಾಗತ್ತೆ, ಎವಿಡೆನ್ಸ್ ಕೊಡಬೇಕಾಗ್ತದೆ. ಸೊ ಅವ್ರಿಗೆ ಅದು ಪವರ್ಸ್ ಇದೆ. ನೀವು ಹೋಗಿ ಓರಲ್ ಕೊಟ್ಟರೆ ಓಕೆ, ರಿಟರ್ನ್ ಕೊಟ್ಟರು ರಿಟರ್ನ್ದಾಗ ಹೆಂಗೆ ಕೊಡಬೇಕಪ್ಪ ಅಂದರೆ ಅಫಿಡವಿಟ್ ಮುಖಾಂತರ ನೀವು ಎವಿಡೆನ್ಸ್ ಕೊಡಬೇಕಾಗುತ್ತೆ. ಸಪೋಸ್ ನೀವೇ ಒಂದು ಕಂಪ್ಲೇಂಟ್ ಮಾಡಿದ್ರಿ ಅಂದರೆ, ಯಾವುದೋ ಒಂದು ಆಫೀಸರ್ ಮೇಲೆ ಕಂಪ್ಲೇಂಟ್ ಮಾಡಿದ್ರಿ ಅಂದರೆ ಅಲ್ಲಿ ನೀವು ಕೂಡ ಏನು ಮಾಡಬೇಕಾಗ್ತದೆ, ಯು ಹ್ಯಾವ್ ಟು ಗಿವ್ ದ ಎವಿಡೆನ್ಸಸ್ ಆನ್ ಅಫಿಡವಿಟ್. ಒಂದು ಅಫಿಡವಿಟ್ ಮ್ಯಾಗ ನೀವು ಅಲ್ಲಿ ಎವಿಡೆನ್ಸ್ ಕೊಡಬೇಕಾಗ್ತದೆ. Then fourth one is requesting any public records or copies thereof from any court or office. ಯಾವುದೇ ಒಂದು ಕೋರ್ಟ್ದಾಗಿದ್ದಂಥ ಡಾಕ್ಯುಮೆಂಟ್ಸನ್ನು ಅವರು ಪಡ್ಕೋಬೋದು, ಯಾವುದೇ ಆಫೀಸ್ದಾಗಿರ್ತಕ್ಕಂಥ ಡಾಕ್ಯುಮೆಂಟ್ಸನ್ನು ಅವರು ಪಡ್ಕೋಬೋದು. ಪಬ್ಲಿಕ್ ರೆಕಾರ್ಡ್ಸ್ ಆರ್ ಕಾಪೀಸ್ ದೇರಾಫ್, ಅದು ಯಾವುದೇ ಆಫೀಸ್ ಆಗಿರ್ಬೋದು ಅಥವಾ ಯಾವುದೇ ಕೋರ್ಟ್ದಾಗಿರ್ಬೋದು, ಕೋರ್ಟ್ದಾಗಿದ್ದಂಥ ಡಾಕ್ಯುಮೆಂಟ್ಸನ್ನು ಕೂಡ ಅವ್ರು ಪಡ್ಕೋಬೋದು. ದೆನ್ ಯಾವುದೇ ಆಫೀಸ್ದಾಗಿರ್ತಕ್ಕಂಥ ಒಂದು ಡಾಕ್ಯುಮೆಂಟ್ಸನ್ನು ಪಡ್ಕೋಬೋದು, ಅದರ ಜೆರಾಕ್ಸ್ ಕಾಪಿನ ಅವರು ತಗೋಬೋದು, ಅದು ಕೂಡ ಅವರಿಗೆ ಅಧಿಕಾರ ಇದೆ. ದೆನ್ ಇಶ್ಯೂಯಿಂಗ್ ಸಮನ್ಸ್ ಫಾರ್ ಎಕ್ಸಾಮಿನೇಷನ್ ಆಫ್ ವಿಟ್ನೆಸಸ್ ಆರ್ ಡಾಕ್ಯುಮೆಂಟ್ಸ್ ಎಟ್ಸೆಟ್ರಾ. ಇಲ್ಲಿ ಸಿವಿಲ್ ಕೋರ್ಟ್ದಾಗ ಹೆಂಗೆ ಒಂದು ಸಮನ್ಸ್ ಕಳಿಸ್ತಾರಲ್ಲ ವಿಟ್ನೆಸಸ್ಗಳಿಗೆ, ನೀವು ಇಂಥ ದಿವಸ ಬಂದ ನಿಮ್ಮ ಸಾಕ್ಷಿಯನ್ನು ಹೇಳಬೇಕು ಅಂಥೇಳಿ ಒಂದು ಸಮನ್ಸ್ ಕಳಿಸಿರ್ತಾರೆ. ಅದೇ ರೀತಿ ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನ್ ಆಗಿರ್ಬೋದು ಅಥವಾ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಆಗಿರ್ಬೋದು, ಅಲ್ಲಿ ಕನ್ಸರ್ನ್ ಇದ್ದಂಥ ವ್ಯಕ್ತಿಗಳ ಮೇಲೆ ಸಮನ್ಸ್ ಕೊಡ್ಬೋದು ಫಾರ್ ದಿ ಎಕ್ಸಾಮಿನೇಷನ್ ಆಫ್ ವಿಟ್ನೆಸಸ್ ಆರ್ ಡಾಕ್ಯುಮೆಂಟ್ಸ್. ಏನು ನೀವು ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ಮಾಡಿದ್ರಲ್ಲ, ಆ ಡಾಕ್ಯುಮೆಂಟ್ಸ್ದ ವಿಟ್ನೆಸ್ ಕೊಡಬೇಕಾಗ್ತದೆ, ಅದಕ್ಕೆ ನಿಮ್ಗೆ ಅವರು ಸಮನ್ಸ್ ಮಾಡುವಂಥ ಒಂದು ಅಧಿಕಾರ ಇದೆ. ಅದರ ಜೊತೆಗೆ ಕೊನೆಯದಾಗಿ ಎನಿ ಅದರ್ ಮ್ಯಾಟರ್ ವಿಚ್ ಮೇ ಬಿ ಪ್ರಿಸ್ಕ್ರೈಬ್ಡ್. ಸಪೋಸ್ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಮತ್ತು ಅವ್ರಿಗೆ ಏನರ ಕೆಲವೊಂದು ಅಧಿಕಾರಗಳನ್ನು ಕೊಟ್ಟರು ಸಹಿತ ಆ ಅಧಿಕಾರಗಳನ್ನು ಅವರು ಅನುಭವಿಸ್ಬೋದು. ಅಂದರೆ ಇನ್ ಟೋಟಲ್ ಒಂದು ಸಿವಿಲ್ ದಿವಾನಿ ನ್ಯಾಯಾಲಯ ಅಂತ ಹೇಳ್ತೀವಿ ನಾವು, ಒಂದು ಸಿವಿಲ್ ಕೋರ್ಟಿಗೆ ಇರ್ತಕ್ಕಂಥ ಏನೊಂದು ಪವರ್ಸ್ ಇದಾವ, ಅವೆಲ್ಲ ಪವರ್ಸ್ ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನ್ಗೆ ಇದಾವೆ ಮತ್ತು ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಇದಾವೆ. ಎದಕ್ಕೂ ಕೇವಲ ರೈಟ್ ಟು ಇನ್ಫಾರ್ಮೇಷನ್ದಾಗ ಬರ್ತಕ್ಕಂಥ ಪ್ರಶ್ನೆಗಳಿಗೆ ಮಾತ್ರ ಅಲ್ಲಿರ್ತಕ್ಕಂಥ ಪವರ್ಸನ್ನು ಅವರು ಎಂಜಾಯ್ ಮಾಡ್ಬೋದು. ದೇ ಕ್ಯಾನ್ ಸಮನ್ಸ್, ದೇ ಕ್ಯಾನ್ ಎನ್ಫೋರ್ಸ್, ದೇ ಕ್ಯಾನ್ ಎನ್ಕ್ವೈರ್ ದ ರೆಕಾರ್ಡ್ಸ್, ದೇ ಕ್ಯಾನ್ ಇನ್ವೆಸ್ಟಿಗೇಟ್ ದ ಎನ್ಕ್ವೈರ್ಸ್, ದೇ ಕ್ಯಾನ್ ಗೆಟ್ ದ ಕಾಪೀಸ್ ಆಫ್ ದಿ ಡಾಕ್ಯುಮೆಂಟ್ಸ್ ಫ್ರಮ್ ಎನಿ ಕೋರ್ಟ್ಸ್ ಆರ್ ಎನಿ ಆಫೀಸ್. Then they can issue the summons for the examination of witnesses or documents. So all these are the powers having the attached to the State Information Commission and Central Information Commission. So ಇಲ್ಲಿ ಕೂಡ ನಿಮಗೆ ಸಪೋಸ್
ಎಕ್ಸ್ಪ್ಲೇನ್ ದಿ ಫಂಕ್ಷನ್ಸ್ ಆ್ಯಂಡ್ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ದಿ ಇನ್ಫಾರ್ಮೇಷನ್ ಕಮಿಷನ್ ಅಂದಾಗ 15 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಅಥವಾ ವಾಟ್ ಆರ್ ದಿ ಫಂಕ್ಷನ್ಸ್ ಆಫ್ ಇನ್ಫಾರ್ಮೇಷನ್ ಕಮಿಷನ್ ಅಂದಾಗ 5 ಮಾರ್ಕ್ಸ್ ಕೇಳ್ತಾರೆ. ಅಥವಾ ವಾಟ್ ಆರ್ ದಿ ಪವರ್ಸ್ ಆಫ್ ಇನ್ಫಾರ್ಮೇಷನ್ ಕಮಿಷನ್ ಅಂತ ಕೇಳಿದಾಗ 5 ಮಾರ್ಕ್ಸ್ ಕೇಳ್ತಾರೆ. ಇಲ್ಲಿ ಸಪ್ರೇಟಾಗಿ ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನ್ಗೆ ಸಪ್ರೇಟ್ ಆದಂಥ ಫಂಕ್ಷನ್ಸು, ಸಪ್ರೇಟ್ ಆದಂಥ ಪವರ್ಸ್ ಇಲ್ಲ. ಮತ್ತು ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ಗೆ ಸಪ್ರೇಟ್ ಆದಂಥ ಇಲ್ಲ. ಇವೆರಡಕ್ಕೂ ಅಪ್ಲೈ ಆಗುವಂಥ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಅಂಡರ್ ಸೆಕ್ಷನ್ 18. ಸೊ ಇಲ್ಲಿ ನಿಮಗೆ 15 ಮಾರ್ಕ್ಸೂ ಬರ್ಬೋದು ಕ್ವಶನ್ಸ. ಮತ್ತು ಸಪ್ರೇಟಾಗಿ ಫಂಕ್ಷನ್ ಮ್ಯಾಗ ಅಷ್ಟೇ ಕೇಳಿದ್ರಪ್ಪ ಅಂದ್ರೆ 5 ಮಾರ್ಕ್ಸ್ ಕ್ವಶನ್. ದೆನ್ ಸಪ್ರೇಟಾಗಿ ಪವರ್ಸ್ ಮ್ಯಾಗ ಮಾತ್ರ ಕೇಳಿದ್ರೆ ಅಂದರೆ 5 ಕ್ವಶನ್ ನಿಮಗೆ ಇಲ್ಲಿ ಮಾರ್ಕ್ಸ್ ಕೇಳ್ಬೋದು, ಕ್ವಶನ್ಸ್ ಕೇಳ್ಬೋದು. ಸೊ ಅದಕ್ಕಾಗಿ ಇದನ್ನು ನೀವೇನು ಮಾಡ್ಬೋದಪ್ಪ ಅಂದರೆ ಇದನ್ನು ನೀವು 15 ಮಾರ್ಕ್ಸ್ ಸಲುವಾಗಿನೂ ಓದ್ಕೋಬೋದು, ಎರಡೂ ಥರ ಫಂಕ್ಷನ್ಸ್ ಆ್ಯಂಡ್ ಪವರ್ಸನ್ನು. ದೆನ್ ಸಪ್ರೇಟಾಗಿ 5 ಮಾರ್ಕ್ಸ್ಗೂ ಕೂಡ ನೀವು ಓದ್ಕೋಬೋದು. ಸೊ ದಿಸ್ ಈಸ್ ಅಬೌಟ್ ದ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ದ ಇನ್ಫಾರ್ಮೇಷನ್ ಕಮಿಷನ್ಸ್. ಅಂದರೆ ಬೋತ್ ಇನ್ಫಾರ್ಮೇಷನ್ commissions, that is Central Information Commission and State Information Commission under section 18. Right? Thank you, friends.